ಐಟಿ ಸಿಟಿ ಬೆಂಗಳೂರಲ್ಲಿ ಜೋರಾಗುತ್ತಾ ಪ್ರತಿಭಟನೆಯ ಕಾವು ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಹಲವು ಬೇಡಿಕೆಯನ್ನ ಮುಂದಿಟ್ಟು ಪ್ರತಿಭಟನೆಗೆ ಕಾರ್ಮಿಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಕಾರ್ಮಿಕರ ತಯಾರಿಯ ಜೊತೆಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದಲೂ ಕೂಡ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಎಸ್ಆರ್ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧ ಮುತ್ತಿಗೆ ಹಾಕೋಕೆ ಆಶಾ ಕಾರ್ಯಕರ್ತೆಯರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ 2 ದಿನಗಳ ಕಾಲ ಧರಣಿಗೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿನ ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಮಾಡಲಾಗಿದೆ. ವಿವಿಧ ಭಾಗದಿಂದ ಬೆಂಗಳೂರಿಗೆ ಆಶಾ ಕಾರ್ಯಕರ್ತೆಯರು ಕೂಡ ಆಗಮಿಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ಇದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಹಲವು ಬೇಡಿಕೆಗಳನ್ನ ಇಟ್ಟುಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅದಕ್ಕೆ ಅಂತ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಮತ್ತು ನಾಳೆ 2 ದಿನ ಪ್ರತಿಭಟನೆಯನ್ನ ಮಾಡಬೇಕು, ಧರಣಿ ಕೂರಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆಯಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಇನ್ನೊಂದು ಕಡೆಯಲ್ಲಿ ಕಾರ್ಮಿಕರು ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಈ ಬೇಡಿಕೆಗಳು ಈಡೇರೋವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. 2 ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು, ಧರಣಿ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಹೋರಾಟದ ರೂಪುರೇಷೆ ಯಾವ ರೀತಿ ಆಗಿರುತ್ತೆ, ಸರ್ಕಾರಕ್ಕೆ ಇದು ಯಾವ ಥರ ತಲೆನೋವು ಆಗಬಹುದು ಎಲೆಕ್ಷನ್ ಟೈಮಲ್ಲಿ? ಖಂಡಿತ ನೀತಿ, ಏನು ಬಜೆಟ್ ಅಧಿವೇಶನ ಆರಂಭವಾಗಿದೆ ನಿನ್ನೆಯಿಂದ. ಹಾಗಾಗಿ ವಿವಿಧ ಸಂಘಟನೆಗಳು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆಗೆ ಮುಂದಾಗಿದ್ವು. ಅದರಲ್ಲೂ ಪ್ರಮುಖವಾಗಿ ಇವತ್ತಿಂದ ಆಶಾ ಕಾರ್ಯಕರ್ತರು ಕೂಡ ಬೀದಿಗೆ ಇಳಿದಿರುವಂತದ್ದು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ರೈಲು ನಿಲ್ದಾಣದಿಂದ ವಿಧಾನಸೌಧಕ್ಕೆ ಅಂದ್ರೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದಾದ ನಂತರದಲ್ಲಿ ಇವತ್ತಿಂದ ನಾಳೆವರೆಗೂ ಕೂಡ ಅಂದ್ರೆ 2 ದಿನಗಳ ಕಾಲ ಅಂದ್ರೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಯನ್ನ ಇಡ್ತಾ ಬಂದಿರು ಸರ್ಕಾರದ ಮುಂದೆ. ಅಂದ್ರೆ ಸರ್ಕಾರವು ಕೂಡ ಮೀನಮೇಷ ಮಾಡ್ತಾ ಇದೆ, ನಾವು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ, ಆರೋಗ್ಯ ಸಂಬಂಧಿ ಕೆಲಸಗಳನ್ನ ಮತ್ತೆ ಜೊತೆಗೆ ಗ್ರಾಮಗಳಲ್ಲಿ ಆರೋಗ್ಯವನ್ನ ಕಾಪಾಡೋದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಹಾಗಾಗಿ ನಮ್ಮನ್ನ ಕೂಡ ಪರಿಗಣಿಸಬೇಕು, ನಮಗೂ ಕೂಡ ಒಂದಿಷ್ಟು ಸೇವಾ ಭದ್ರತೆಯನ್ನು ಒದಗಿಸಬೇಕು, ನಮ್ಮ ಆದಾಯವನ್ನು ಅಂದ್ರೆ ಏನು ಕೊಡ್ತಾ ಇರುವಂತಹ ಸಂಬಳವನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂತ ಒಂದು ಪ್ರಮುಖವಾಗಿರುವಂತಹ ಬೇಡಿಕೆಯನ್ನ ಇಡ್ತಾ ಇದ್ರು. ಆದ್ರೆ ಕೋವಿಡ್ ನ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ನಮ್ಮನ್ನ ಉಪಯೋಗಿಸಿಕೊಂಡ್ರು ಸರ್ಕಾರಗಳು, ಹೆಚ್ಚೆಚ್ಚು ಕೆಲಸಗಳನ್ನ ಕೊಟ್ರು. ಆದ್ರೆ ಅದಾದ ನಂತರದಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಹೀಗಾಗಿ ಈ ಬಾರಿ ಆದ್ರೂ ಬಜೆಟ್ ಅಲ್ಲಿ ನಮಗೆ ಹಿಂದಿನ ಬೇಡಿಕೆಗಳೇನಿತ್ತು ಅದೆಲ್ಲವನ್ನು ಕೂಡ ಈಡೇರಿಸಬೇಕು. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಆಶಾ ಕಾರ್ಯಕರ್ತೆಯರ ರೀತಿಯಾಗಿ ಅಲ್ಲಿ ಏನು ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಅವರಿಗೆ ಅಲ್ಲಿ ಕೊಡ್ತಾ ಇರುವಂತ ಸಂಬಳ ನಮಗಿಂತ ತೀರಾ ಹೆಚ್ಚಳ ಆಗಿದೆ. ಹಾಗಾಗಿ ಅವ್ರಿಗೆ ಏನು ಸೇವಾ ಭದ್ರತೆ ಇದೆಯೋ, ಅವ್ರಿಗೆ ಹೇಗೆ ಪಿಂಚಣಿಗಳು ಸಿಗ್ತಾ ಇದೆಯೋ, ಅವ್ರಿಗೆ ಹೇಗೆ ಹೆಚ್ಚಿನ ಸಂಬಳಗಳು ಸಿಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಅನುಷ್ಠಾನಕ್ಕೆ ತರಬೇಕು, ನಮಗೂ ಕೂಡ ಅದೆಲ್ಲವನ್ನು ಕೂಡ ಅಂದ್ರೆ ಸರ್ಕಾರಗಳು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಆದರೂ ಅಂದ್ರೆ ಲೋಕಸಭಾ ಚುನಾವಣೆಯೂ ಕೂಡ ಬರ್ತಾ ಇದೆ, ಜೊತೆಗೆ ಈ ಬಾರಿ ರಾಜ್ಯದ ಬಜೆಟ್ ನಲ್ಲಿ ಈ ಹೆಚ್ಚಿನ ಒಂದು ಮೀಸಲನ್ನ ಇಡಬೇಕು, ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಿನ ಹಣವನ್ನ ಮೀಸಲಿಡಬೇಕು, ಜೊತೆಗೆ ಹೊಸ ಯೋಜನೆಗಳನ್ನು ಕೂಡ ಆಶಾ ಕಾರ್ಯಕರ್ತೆಯರ ಕಲ್ಯಾಣಕ್ಕಾಗಿ ಜಾರಿಗೆ ತರಬೇಕು ಅನ್ನುವಂತ ಒಂದು ಬೇಡಿಕೆನ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.